ಸಾವ್ಜಿ ಮಂದಿ ಒಳಗೆ ಹೇಳ್ತೀವಿ ಸಬ್ಬಿ ಜನ ಇವ್ ಪ್ರವಾಸನೆ ಅವು ಬಾಳ ಹೆದರ್ಸಿದ್ರು. ಆದ್ರೆ ಇಲ್ಲಿ ಬಂದ್ ನಮಗ ಬರೋಕಿನ ಮುಂಚೆ ಏನೋ ಹೆದರಿಕೆ ಇತ್ತು, ಅದ್ ಬಂದ್ಮೇಲೆ ನಮಗೆ ಇದು ಫ್ಯಾಮಿಲಿ ತರಾನ ಆಯ್ತು. ಮುಕ್ತಾ ಮೇಡಮ್, ಭಾರತಿ ಮೇಡಮ್, ನಮ್ ಜೊತೆ 5 ದಿನ ಥೈಲ್ಯಾಂಡ್ ಪ್ರವಾಸಕ್ಕೆ ಬಂದಿದ್ರೆ ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿತ್ತು, ನಿಮ್ಮ ರಿವ್ಯೂ ಕೊಡಿ ಮೇಡಮ್. ನಮ್ಮ ವ್ಯವಸ್ಥೆ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಮೇಡಮ್, ಇಲ್ಲ ಅಂದ್ರೆ ಇಲ್ಲ ಅಂತ ಓಪನ್ ಆಗಿಲ್ಲ ಮೇಡಮ್. ಬಾಳ ಚಲೋ ಅನಸ್ತ್ರಿ. ಬರೋಕಿನ ಮೊದ್ಲ ಥೈಲ್ಯಾಂಡ್ ಹೊಂಟ್ರಿ, ಬ್ಯಾಂಕಾಕ್ ಹೊಂಟ್ರಿ, ಅವ್ರ ವ್ಯವಸ್ಥೆ ಹೆಂಗ್ ಮಾಡ್ತಾರೋ ಏನೋ ಬಾಳ ಹೆದರ್ಸಿದ್ರು. ಆದ್ರೆ ಇಲ್ಲಿ ಬಂದ್ ನಮಗ ಒಂದ್ ಕುಟುಂಬ ತರ ಅನಿಸ್ತು. ಏನು ಯಾವುದು ಊಟದ್ದಾಗ್ಲಿ ಇಳ್ಕೊಳ್ಳೋದಾಗ್ಲಿ ಎದ್ರ ಬಗ್ಗೆಲೂ ನಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಎಲ್ಲಾ ತರದ್ದು ವೆಜ್ ಊಟ ಮಾಡೋರ್ಗೆ ವೆಜ್, ನಾನ್ ವೆಜ್ ಊಟ ಮಾಡೋರ್ಗೆ ನಾನ್ ವೆಜ್ ಎಲ್ಲಾ ಕೊಟ್ಟು ನಾವು ಇಂಡಿಯಾದೊಳಗ ಅದೀವ್ ಅನ್ನೋಂಗ್ ನಮ್ಗೆ ಫೀಲ್ ಆಗೋಂಗ್ ಮಾಡಿದ್ರು. ಮತ್ತ ಥೈಲ್ಯಾಂಡ್, ಬ್ಯಾಂಕಾಕ್, ಪಟಾಯ ಎಲ್ಲಾ ಇದು ಹಿಂಗ ಇದು ಹೆಂಗ ಎಲ್ಲಾ ತಿಳಿಸ್ಕೊಟ್ಟು ಚೆನ್ನಾಗಿ ನಮ್ ಕರ್ಕೊಂಡೋಗಿ ಸುರಕ್ಷಿತ್ ಮತ್ತ ಬ್ಯಾಂಕಾಕ್ ಏರ್ಪೋರ್ಟ್ಗೆ ತಂದ್ ಬಿಟ್ಟಾರ್ರಿ. ಈಗ ಫ್ಯಾಮಿಲಿ ಅವರೆಲ್ಲ ಥೈಲ್ಯಾಂಡ್ಗೆ ಬರಕ್ಕೆ ಹಾಗೆ ಹೀಗೆ ಅಂತ ಅಂತ ಇರ್ತಾರೆ. ನಿಮ್ಗೆ ಏನಾರ ಹಂಗ ಅನಿಸ್ತಾ ಮೇಡಮ್? ನಾನು ಅದ ಅಂದಿನ್ರಿ, ನನ್ಗ ಹಂಗೇನು ಅನ್ಸಿಲ್ಲ. ಈಗ ನೆಕ್ಸ್ಟ್ ನಾವ್ ಹೋದ್ಮ್ಯಾಗ ಯಾರಾದ್ರೂ ನಾವು ಪ್ರವಾಸಕ್ಕೆ ಹೋಗ್ತಿವಂದ್ರ ನಾವು ಸಂಚಾರ ಆರ್ವಿ ಅವ್ರ ಪ್ರವಾಸದ ಟೂರಿಗೆ ಹೋಗ್ರಿ ಅಂತ ಹೇಳ್ತೀವ್ರಿ. ಸರಿ ಸರಿ. ಮುಕ್ತಾ ಮೇಡಮ್, ಹೇಗ ಅನಿಸ್ತು ಊಟದ ವ್ಯವಸ್ಥೆ, ನಮ್ಮ ವ್ಯವಸ್ಥೆ, ಎಲ್ಲೆಲ್ಲಿ ಜಾಗಗಳಿದೆ ಅದಕ್ಕೆಲ್ಲ ಕರ್ಕೊಂಡು ಹೋದ್ನ ಕರೆಕ್ಟ್ ಆಗಿ? ಎಲ್ಲ ಕರೆಕ್ಟ್ ಆಗಿ ಕರ್ಕೊಂಡ್ ಹೋದ್ರಿ. ನಾವು ಹುಬ್ಳಿಯಿಂದ ಬಂದಿದ್ದು. ನಮ್ಮ ಹೆಸರು ಮುಕ್ತಾ ಸೊಳಂಕಿ ಅಂತ. ಈಗ ನಾನು ಒಲ್ಲೆ ಅಂದೆ ಟ್ರಿಪ್ಪಿಗೆ ಹೋಗ್ಲಿಕ್ಕೆ. ನನ್ನ ಮಗ ಸೊಸಿ ಜುಮ್ಮಿ ಮಾಡಿ ಕಳ್ಸಿದ್ರು. ಬರೋಕಿನ ಮುಂಚೆ ಏನೋ ಹೆದರಿಕೆ ಇತ್ತು, ಅದ್ ಬಂದ್ಮೇಲೆ ನಮಗೆ ಇದು ಫ್ಯಾಮಿಲಿ ತರಾನ ಆಯ್ತು. ಭಾಳ ಚೆನ್ನಾಗಾಯ್ತು. ಎಲ್ಲ ನೀವು ಫ್ರೀ ಆಗಿ ನಮಗ ಎಲ್ಲ ತೋರ್ಸಿದ್ರಿ. ನಮ್ಗೆಲ್ಲ ಚೆನ್ನಾಗಾಯ್ತ್ರಿ. ಈಗ ಓಕೆ ಓಕೆ ಸರ್, ಓಕೆ. ಸಾವ್ಜಿ ಮಂದಿ ಒಳಗೆ ಹೇಳ್ತೀವಿ ಸಬ್ಬಿ ಜನ ಇವ್ ಪ್ರವಾಸನೆ ಅವು